ಹಾಯ್ ಚಿಲ್ಡ್ರನ್ಸ್, ಇವತ್ತು ನಾನು ಸವಿ ಕನ್ನಡ 1ನೇ ತರಗತಿಯ 1ನೇ ಪದ್ಯವನ್ನು ನೋಡೋಣ. ಈ 1ನೇ ಪದ್ಯವನ್ನು ಬರೆದವರು ಕವಿ ಎಲ್.ಕೆ. ಕಂಬಾರ. ಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ, ಮೈಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಇಷ್ಟು ಪೊಯಮ್ ಇದೆ. ಈಗ ಫಸ್ಟ್ನೇ ಪ್ಯಾರೆಯಿಂದ ನೋಡೋಣ. ಇಲ್ಲಿ ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ ಅಂತಿದೆ. ನವಮಾಸ ಹೊತ್ತು ಅಂದರೆ 9 ತಿಂಗಳು ಅಮ್ಮ ಹೊಟ್ಟೆಲಿಟ್ಕೊಂಡು ಸಾಕಿರ್ತಾಳೆ. ಮತ್ತು ನನ್ನನ್ನು ಎತ್ತು ಮತ್ತು ಹುಟ್ಟಿದ ಮೇಲೆ ಸಾಕಿರ್ತಾಳಲ್ಲ ಆ ತಾಯಿಗೆ ವಂದನೆಯನ್ನು ಫಸ್ಟ್ನೇ ಪ್ಯಾರದಲ್ಲಿ ತಿಳಿಸಿದ್ದಾರೆ ಕಂಬಾರ ಅವರು. ನೆಕ್ಸ್ಟು, ಮೈಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ಅಂದರೆ ನಮಗೇನೇನು ಬೇಕೋ ಮೂಲ ಸೌಲಭ್ಯಗಳು ಅವನ್ನೆಲ್ಲ ತಂದೆ ಕಷ್ಟಪಟ್ಟು ದುಡಿದು ನಮ್ಮನ್ನು ಬೆಳೆಸಿರ್ತಾರೆ, ಅವ್ರಿಗೂ ಸಹ ವಂದನೆ ಅಂತ ಹೇಳಿದ್ದಾರೆ. ನೆಕ್ಸ್ಟು, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಅರಿಸಿದ ಗುರುವಿಗೆ ವಂದನೆ. ಅಂದರೆ ನಮಗೆ ವಿದ್ಯೆ ಹೇಳ್ಕೊಟ್ಟಿರ್ತಾರಲ್ಲ ಅವ್ರ ಗುರುಗೂ ಸಹ ವಂದನೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಮಕ್ಕಳು ಯಾರ್ಯಾರಿಗೆ ವಂದನೆ ಅಂದರೆ ನಮಸ್ಕಾರ ಮಾಡಬೇಕು. ಅಂದರೆ ನಮ್ಗೆ ಏನೇನು ಯಾರ್ಯಾರು ಎಲ್ಲೆಲ್ಲಿ ಹೆಲ್ಪ್ ಮಾಡಿರ್ತಾರೆ ಅಂತ ಈ ಪದ್ಯದಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ನಮಗೇನಾದ್ರು ಕಾಯಿಲೆ ಬಂದರೆ ಅದನ್ನು ವಾಸಿ ಮಾಡುವ ವೈದ್ಯರು ಅಂದರೆ ಡಾಕ್ಟರ್, ಅವ್ರಿಗೂ ಸಹ ವಂದನೆ ಅಂತ ತಿಳಿಸಿದ್ದಾರೆ. ನಿತ್ಯದಿ ದುಡಿದು ಅಂದರೆ ನಿತ್ಯ ಅಂದರೆ ಪ್ರತಿದಿನ ದುಡಿದು ಅನ್ನವ ನೀಡುವ ರೈತರಿಗೆ, ಅಂದರೆ ಬಿಸಿಲು ಮತ್ತು ಮಳೆ ಏನು ಗೊತ್ತಾದಂಗೆ ರೈತರು ನಮಗೋಸ್ಕರ ದುಡಿದು ಅನ್ನ ಕೊಡ್ತಾರಲ್ಲ ಅವ್ರಿಗೂ ಸಹ ನಾವು ವಂದನೆಯನ್ನು ತಿಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧರು, ನಾಡಿನ ರಕ್ಷಣೆಗೋಸ್ಕರ ಹಗಲು ಕಷ್ಟಪಡ್ತಾರಲ್ಲ ಆ ಯೋಧರಿಗೂ ಸಹ ವಂದನೆ ಮೈಮುರಿ ದುಡಿದು ಬೆಳೆಸಿದವರು ತಂದೆ, ವಿದ್ಯಾ ಬುದ್ಧಿ ಕಲಿಸಿ ಹರಿಸಿದವರು ಗುರು,
ನಿತ್ಯದಿ ದುಡಿದು ಅನ್ನವ ನೀಡುವ ರೈತ, ರೋಗವ ವಾಸಿ ಮಾಡುವ ವೈದ್ಯ, ನಾಡಿನ ರಕ್ಷಣೆ ಮಾಡುವ ಯೋಧ. ಅದೇ ಒಂದೊಂದು ಪದದಲ್ಲಿ ಮಕ್ಕಳಿಗೆ ಅರ್ಥ ಆಗಂಗೆ ಇಲ್ಲಿ ಬಿಟ್ಟಿರುವ ಪದಗಳಂತ ಕೊಟ್ಟಿದ್ದಾರೆ ನೋಡಿ. ಫಸ್ಟು ವಂದನೆ ಯಾರ್ಯಾರಿಗೆ ತಿಳಿಸ್ಬೇಕು ಅಂತಿತ್ತು ಅದೇ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ತಾಯಿ, ತಂದೆ, ಗುರು, ರೈತ, ವೈದ್ಯ, ಯೋಧ ಈ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟು ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ. ಒಂದು ಸಾಲು ಕೊಟ್ಟಿದ್ದಾರೆ, ನಂತರ ಬಿಟ್ಟಿರುವ ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸ್ಬೇಕು. ನವಮಾಸ ಹೊತ್ತು ನನ್ನನ್ನು ಅಂತ ಕೊಟ್ಟಿದ್ದಾರೆ, ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ ಅಂತ ಬರೆಸ್ಬೇಕು. ಮೈಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ಮೂರನೇದು, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ಅಂತ ಕೊಟ್ಟಿದ್ದಾರೆ, ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಈ ರೀತಿ ಬರೆಸ್ಕೋಬೇಕು. ಇಷ್ಟಿದೆ ಈ ಪೊಯಮಲ್ಲಿ. ತುಂಬ ಸರಳವಾಗಿದೆ, ಮಕ್ಕಳಿಗೂ ಇದು ಇಷ್ಟ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದು ಮನೆಯಲ್ಲಿ ಪೇರೆಂಟ್ಸ್ಗಳು ಹೇಳ್ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.